Hello everyone. In this video, we are going to discuss about graduate primary teacher recruitment 2022. 2022ನೇ ಸಾಲಿನ ಪದವೀಧರ ಶಿಕ್ಷಕರ ನೇಮಕಾತಿಗೆ ಏನು ಪರೀಕ್ಷೆ ನಡೆಯಲಿದೆ ಮೇ ತಿಂಗಳಿನಲ್ಲಿ. ಸೊ ಅದಕ್ಕೆ ಈಗಾಗಲೇ ಅರ್ಜಿ ಸಲ್ಲಿಸಿರುವಂತಹ ಇಂಗ್ಲಿಷ್ ಭಾಷೆ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸಿರುವಂತಹ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋ ಸಂಬಂಧಿಸಿದೆ. ಐ ಆಮ್ ಮೇನ್ಲಿ ಟಾಕಿಂಗ್ ಅಬೌಟ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್. ಓಕೆ, ಸೊ ದೇರ್ ವಿಲ್ ಬಿ ದ 2 ಪೇಪರ್ಸ್. ಓಕೆ, 2 ಪೇಪರ್ಸ್ ಗಳು ಇರುತ್ತೆ, ಗೊತ್ತಿರಲಿ. ಮೊದಲನೇ ಪತ್ರಿಕೆ ಜನರಲ್ ಸ್ಟಡೀಸ್ ಅಥವಾ ಜನರಲ್ ನಾಲೆಜ್, ಓಕೆ, ಜಿಕೆ ಪೇಪರ್, ಅಂಡ್ ಎರಡನೇ ಪತ್ರಿಕೆ ಇಂಗ್ಲಿಷ್. ಓಕೆ, ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ ಆರ್ ನೌ. ಸೊ ಪೇಪರ್ 2 ಟೋಟಲಿ 150 ಮಾರ್ಕ್ಸ್ ಇರುತ್ತೆ, 3 hours ಆಫ್ ಟೈಮಿಂಗ್ ಇರುತ್ತೆ. ವಾಟ್ ಆರ್ ದ ಮೇನ್ ಏರಿಯಾಸ್? ಹಾಗಾದ್ರೆ ಪ್ರಶ್ನೆ ಪತ್ರಿಕೆ 150 ಮಾರ್ಕ್ಸ್ ಅಂತ ಗೊತ್ತಾಯ್ತು. 3 ತಾಸು ಅಥವಾ 3 ಗಂಟೆಗಳ ಅವಧಿಯ ಪತ್ರಿಕೆ ಅನ್ನೋದು ನಿಮಗೆಲ್ಲ ತಿಳಿಯಿತು. ಬಿಫೋರ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ ವಿಡಿಯೋ, ಪ್ಲೀಸ್ ನನ್ನ ಚಾನಲ್ ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ. ಇದರಿಂದ ಗ್ರಾಜುಯೇಟ್ ಪ್ರೈಮರಿ ಟೀಚರ್ಸ್ ನ ಅಪ್ಡೇಟ್ ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ದೇರ್ ವಿಲ್ ಬಿ ದ 5 ಮೇನ್ ಫೋಕಸ್ಡ್ ಏರಿಯಾಸ್. 5 ಮೇನ್ ಫೋಕಸ್ಡ್ ಏರಿಯಾಸ್ ಗಳನ್ನ ಮಾಡಿದ್ದಾರೆ ಈ ಸಲ. ಹಾಗಾದ್ರೆ ಮೊದಲನೇ ಏರಿಯಾ ಯಾವ್ದಪ್ಪ? ಫಸ್ಟ್ ಫೋಕಸ್ಡ್ ಏರಿಯಾ ರೀಡಿಂಗ್ ಕಾಂಪ್ರಿಹೆನ್ಷನ್. ಓಕೆ, ಸಾರಾಂಶವನ್ನು ಓದ್ಕೊಂಡು ಆನ್ಸರ್ ಮಾಡೋದು. It is also called unseen passages. Okay, why unseen? I will tell you later. Second one, vocabulary ಮತ್ತು language use. Third one, grammar and language use. Fourth, writing ability, methods and approaches. So these are the, okay, 1 ರಿಂದ 5ನೇ ಏನು ಪಾಯಿಂಟ್ಸ್ ವರೆಗೆ ಏನು ಕೊಟ್ಟಿದ್ದಾರೆ. These are the 5 main areas which covers totally 150 marks. Okay, so first focus area is reading comprehension ಅಥವಾ unseen passages. Okay, so what are the main components of reading comprehension? Okay, there will be the passage. See, the passage, you don't think that it is always in the prose form. ಗದ್ಯ ಭಾಗದಲ್ಲೇ ಕೊಡಬೇಕು, ಗದ್ಯ ಭಾಗದ ಒಂದು ಆ ರೂಪದಲ್ಲೇ ಕೊಡಬೇಕು ಅನ್ನೋದು ಏನ್ ಕಂಡೀಷನ್ ಇಲ್ಲ. ದೇ ಮೇ ಗಿವ್ ಇನ್ ದ ಪೋಯಿಟ್ರಿ ಫಾರ್ಮ್ ಆರ್ ಕನ್ವರ್ಸೇಷನ್ ಫಾರ್ಮ್ ಆರ್ ಎಸ್ಸೆ ಅಥವಾ ಆರ್ಟಿಕಲ್ ಆರ್ ರಿಪೋರ್ಟ್ ಫಾರ್ಮ್. ಓಕೆ, ಸೊ ಎಲಿಂದ ಈವರೆಗೆ ಏನಿದೆ ಈ ರೀತಿಯ ಬೇರೆ ಬೇರೆ ಫಾರ್ಮ್ ಗಳ ಮೂಲಕ ದೇ ಮೇ ಆಸ್ಕ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಕ್ವಶನ್ಸ್. ದೇ ಮೇ ಆಸ್ಕ್ ಆಂಟೋನಿಮ್ ಸಿನೋನಿಮ್ ಕೇಳಬಹುದು, ಅಥವಾ ಅದರಲ್ಲಿರುವಂತಹ ಹೋಮೋನಿಮ್ ಅಥವಾ ಹೋಮೋಫೋನ್ಸ್ ಅವ್ರು ಕೇಳಬಹುದು, ಅಥವಾ ಇಡೀ ಪ್ಯಾಸೇಜ್ ನ ಓದ್ಕೊಂಡು ಟೈಟಲ್ ಬರೀರಿ ಅಂತ ಕೇಳಬಹುದು. ಸೊ ದಟ್ ಪಾರ್ಟ್ ಇಸ್ ಕಾಲ್ಡ್ ಅನ್ಸೀನ್ ಅಂತ ಹೇಳ್ತಾರೆ. ಓಕೆ, ಅನ್ಸೀನ್. ಓಕೆ, ಅನ್ಸೀನ್ ಪಾರ್ಟ್ ಅಂತ ಕೇಳ್ತಾರೆ. So that kind of passages may ask to your examinations. Okay, and next second main focus area is vocabulary and language use. Vocabulary ಮತ್ತೆ language use, ಇದರ ಮೇಲೆ ಎ ಇಂದ ಐ ನವರೆಗೆ ಸಬ್ ಟಾಪಿಕ್ಸ್ ಗಳನ್ನ ಮಾಡಿದ್ದಾರೆ. ಸೊ ಎಸ್ಪೆಷಲಿ ಸೌಂಡ್, ಸಿಂಬಾಲ್ ಮತ್ತೆ ಸಿಲಾಬಿಕೇಶನ್ ಒಂದು ಆಕ್ಟಿವಿಟೀಸ್ ಮೇಲೆ ಪ್ರಶ್ನೆಗಳು ಬರ್ತವೆ. ಹಾಗೇನೆ ಸಿನೋನಿಮ್ ಮತ್ತೆ ಆಂಟೋನಿಮ್, ಓಕೆ, ಸಮಾನಾರ್ಥಕ ಪದ ಮತ್ತೆ ಅಪೋಸಿಟ್ ವರ್ಡ್ಸ್. ಹಾಗೇನೆ ಸಿಂಗ್ಯುಲರ್ ಮತ್ತೆ ಪ್ಲೂರಲ್, ಎಸ್ಪೆಷಲಿ ನೌನ್ಸ್. ಓಕೆ, ನೌನ್ಸ್ ಅಲ್ಲಿ ಸಿಂಗ್ಯುಲರ್ ಪ್ಲೂರಲ್ಸ್ ಗಳನ್ನ ಕೇಳ್ತಾರೆ. ಹಾಗೆ ಜೆಂಡರ್ ನಲ್ಲಿ ಮಾಸ್ಕುಲೈನ್ ಜೆಂಡರ್, ಫೆಮಿನೈನ್ ಜೆಂಡರ್, ನ್ಯೂಟ್ರಲ್ ಜೆಂಡರ್ ಏನಿದೆ, ಸೊ ಆ ಒಂದು ಆಕ್ಟಿವಿಟೀಸ್ ಮೇಲೆ ಪ್ರಶ್ನೆಗಳು ಬರ್ತವೆ. ವೆರಿ ವೆರಿ ಸಿಂಪಲ್ ಆಗಿರುವಂತಹ ಒಂದು ಸಿಲೆಬಸ್. ಓಕೆ, ಐ ಸಜೆಸ್ಟ್ ಯು ಟು ಸ್ಟಡಿ 5th ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಬುಕ್ಸ್ ಏನಿದೆ, ಎಸ್ಪೆಷಲಿ 12th ಸ್ಟ್ಯಾಂಡರ್ಡ್ ವರ್ಕ್ ಬುಕ್ ಏನಿರುತ್ತೆ, 11th ಮತ್ತೆ 12th ಸ್ಟ್ಯಾಂಡರ್ಡ್ ವರ್ಕ್ ಬುಕ್ ಅಂತ ಇಂಗ್ಲಿಷ್ ಅಲ್ಲಿ ಬರುತ್ತೆ, ಅದನ್ನ ನೀವು ಸ್ಟಡಿ ಮಾಡಿದ್ರೆ ಸಾಕು. ಓಕೆ, ಹಾಗೆ 1 ವರ್ಡ್ ಸಬ್ಸ್ಟಿಟ್ಯೂಟ್, ಹೋಮೋನಿಮ್ ಮತ್ತೆ ಹೋಮೋಫೋನ್, ಪ್ರಾವೆರ್ಬ್ ಮತ್ತೆ ಇಡಿಯೋಮ್ ಅಂಡ್ ಫ್ರೇಸಸ್, ಕೊಲೊಕೇಶನ್, ಸೊ ಪ್ರಿಫಿಕ್ಸ್ ಅಂಡ್ ಸಫಿಕ್ಸಸ್, ಹಾಗೆ ಕ್ಲಾಸಸ್. ಸೊ ದಿಸ್ ಈಸ್ ದ ಸೆಕೆಂಡ್ ಫೋಕಸ್ ಏರಿಯಾ. ಓಕೆ, ವಿಚ್ ದೇ ಗೋಯಿಂಗ್ ಟು ಟಾರ್ಗೆಟ್ ಆರ್ ಗೋಯಿಂಗ್ ಟು ಚೆಕ್ ಯುವರ್ vocabulary knowledge as well as language use. The third one main focus area is grammar or language use. Okay, grammar and language use. ಇದರಲ್ಲಿ ಏನೇನು ಬರುತ್ತೆ? ಮೇಜರ್ ಕಾಂಪೋನೆಂಟ್ಸ್, ಪಾರ್ಟ್ಸ್ ಆಫ್ ಸ್ಪೀಚಸ್, ಟೈಮ್ ಅಂಡ್ ಟೆನ್ಸಸ್, ಆಕ್ಟಿವಿಟಿ, ಆಕ್ಟಿವೈಸ್ ಟು ಪ್ಯಾಸಿವೈಸ್ ಬದಲಾವಣೆ ಮಾಡೋದು, ಡಿಗ್ರಿ ಆಫ್ ಕಂಪ್ಯಾರಿಸನ್, ಕ್ವಶನ್ ಟ್ಯಾಗ್ಸ್, ಪಂಕ್ಚುಯೇಷನ್, ಎರರ್ ಕರೆಕ್ಷನ್ ಮಾಡೋದು, ಹಾಗೇನೆ ಪ್ರೇಸಲ್ ವರ್ಬ್, ಹಾಗೆ ಸಿಂಪಲ್ ಸೆಂಟೆನ್ಸ್, ಕಾಂಪೌಂಡ್ ಸೆಂಟೆನ್ಸ್, ಡೈರೆಕ್ಟ್ ಟು ಇಂಡೈರೆಕ್ಟ್ ಅಥವಾ ರಿಪೋರ್ಟೆಡ್ ಸ್ಪೀಚ್ ಅಂತ ನಾವು ಏನು ಓದಿರ್ತೀವಿ ಅದು, ಹಾಗೆ ಫಿಗರ್ ಆಫ್ ಸ್ಪೀಚಸ್, communication skill and language functions. Okay, so these are the subtopics or main components in the third focus area of your examination. ಹಾಗೇನೆ 4th focus area ಗೆ ಹೋಗೋದಾದ್ರೆ
ರೈಟಿಂಗ್ ಎಬಿಲಿಟಿ. ಓಕೆ, ಬರವಣಿಗೆ ಕೌಶಲ್ಯ ಯಾವ ರೀತಿ ಅನ್ನೋದನ್ನ ಅವರು ಪರೀಕ್ಷೆ ಮಾಡ್ತಾರೆ. ಮೇಜರ್ ಕಾಂಪೋನೆಂಟ್ಸ್ ಎ ಇಂದ ಎಫ್ ವರೆಗೂ ಇದೆ, ನೋಡೋಣ. ಐಡೆಂಟಿಫೈಯಿಂಗ್ ಅಥವಾ ಕರೆಕ್ಟಿಂಗ್ ದ ಎರರ್ಸ್. ಓಕೆ, ಅವರು ಆರ್ಟಿಕಲ್ಸ್ ಅಲ್ಲಿ, ಓಕೆ ಫಾರ್ ಎಕ್ಸಾಂಪಲ್, ಓಕೆ ಆರ್ಟಿಕಲ್ಸ್ ಅಲ್ಲಿ ಈ ಎ ಅಂತ ಓಕೆ ಡ್ಯಾಶ್ ಬಿಟ್ಟಿರ್ತಾರೆ, ಅಲ್ಲಿ ನೀವು ಸುಟೇಬಲ್ ಆರ್ಟಿಕಲ್ಸ್ ನ ಹಾಕ್ಬೇಕಾಗತ್ತೆ. ಅಥವಾ ಪ್ರಿಪೋಸಿಷನ್ಸ್, ಸ್ಥಾನ ಸೂಚಕಗಳು ಅಂತ ಹೇಳ್ತಾರೆ, ಟೆನ್ಸಸ್ ಕಾಲಗಳು, ಹಾಗೆ ವರ್ಡ್ ಫಾರ್ಮ್, ಸ್ಪೆಲ್ಲಿಂಗ್, ಪಂಕ್ಚುಯೇಷನ್, ಕೊಹೆಸಿವ್ ಡಿವೈಸಸ್. ಸೊ ಈ ರೀತಿಯ ರೈಟಿಂಗ್ ಆಕ್ಟಿವಿಟೀಸ್ ಗಳ ಮೇಲೆ ಪ್ರಶ್ನೆಗಳು ಬರುತ್ತೆ. ಓಕೆ, ದಿಸ್ ಇಸ್ ಒನ್ ಆಫ್ ದ ಫೋಕಸ್ ಏರಿಯಾ. ಆಸ್ ವೆಲ್ ಆಸ್ ರೈಟಿಂಗ್ ಕಂಪ್ಲೀಟಿಂಗ್ ಸ್ಟೋರೀಸ್ ಆಫ್ ಪ್ಯಾರಾಗ್ರಾಫ್, ಹಾಗೆ ಡಿಸ್ಕ್ರಿಪ್ಟಿವ್ ಅಥವಾ ನರೇಟಿವ್ ಅಥವಾ ಆರ್ಗ್ಯುಮೆಂಟಿವ್ ಪ್ರೋಸೆಸ್ ಟೈಪ್. ಸೊ this is also includes in the writing ability. Writing personal ಅಥವಾ official letters. Okay, 1 minute. Okay, ಈ ವೈಯಕ್ತಿಕ ಪತ್ರಗಳು ತಂದೆ ತಾಯಿಗೆ ಬರೆಯುವಂತದ್ದು ಅಥವಾ ಗೆಳೆಯರಿಗೆ ಬರೆಯುವಂತ ಲೆಟರ್ಗಳನ್ನ ಪರ್ಸನಲ್ ಅಂತ ಹೇಳ್ತಾರೆ. ಹಾಗೆ ಅಫಿಷಿಯಲ್ ಲೆಟರ್ಸ್ which you used to write for the officers, okay, on some issues. ಹಾಗೇನೆ ರೈಟಿಂಗ್ ಆನ್ ನೋಟಿಸ್, ಮೆಸೇಜ್, ಸ್ಲೋಗನ್, ಪ್ಲೇಸ್ ಕಾರ್ಡ್, ಅಡ್ವರ್ಟೈಸ್ಮೆಂಟ್ ನ ಯಾವ ತರ ಮಾಡ್ತೀರಾ, ಹಾಗೆ ಇಮೇಲ್ ನ ಯಾವ ತರ ನೀವು ಕಂಪೋಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಪ್ರಶ್ನೆಗಳು ಬರುತ್ತೆ. ಐ ಥಿಂಕ್ ಇಟ್ ಇಸ್ ಗಿವನ್ ಇನ್ ದ 10th ಸ್ಟ್ಯಾಂಡರ್ಡ್. ಓಕೆ, 10th ಸ್ಟ್ಯಾಂಡರ್ಡ್ ಗ್ರಾಮರ್ ಸಬ್ಜೆಕ್ಟ್ ನ ನೀವು ಓದ್ಕೊಂಡ್ರೆ ಅಲ್ಲಿ ದಿಸ್ ಟಾಪಿಕ್ ಡಿ ಏನ್ ಕೊಟ್ಟಿದ್ದಾರೆ ಕಾಂಪೋನೆಂಟ್, ಇದು ಕವರ್ ಆಗುತ್ತೆ. ಹಾಗೇನೆ ಡೈರಿ ಮೇಕಿಂಗ್ ಅಥವಾ ಡೈರಿ ಎಂಟ್ರಿ ಮಾಡುವಂತಹ ಪದ್ಧತಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಪ್ರಶ್ನೆ ಬರುತ್ತೆ. ರೈಟಿಂಗ್ ಎಸ್ಸೆ, ಆಯ್ತಾ, ಪ್ರಬಂಧಗಳನ್ನು ಬರೆಯೋದು, ಆರ್ಟಿಕಲ್ಸ್ ನ ಬರೆಯೋದು, ಪ್ರೊಫೈಲ್ಸ್ ಗಳನ್ನು ಬರೆಯೋದು ಅಥವಾ ಬಯೋಗ್ರಾಫಿಕಲ್ ಸ್ಕೆಚಸ್. ಓಕೆ, ಈ ರೀತಿಯ ಬರವಣಿಗೆ ಕೌಶಲ್ಯವನ್ನ ಪರೀಕ್ಷೆ ಮಾಡ್ತಾರೆ ಎಲ್ಲಿ, ರೈಟಿಂಗ್ ಎಬಿಲಿಟಿ ಎನ್ನುವಂತಹ ಏರಿಯಾದಲ್ಲಿ. ಹಾಗೆ ಲಾಸ್ಟ್ ಏರಿಯಾಸ್ ಗೆ ನಾವು ಬಂದಿದ್ದೇವೆ, ಮೆಥಡ್ಸ್ ಅಂಡ್ ಅಪ್ರೋಚಸ್. ಓಕೆ, ಇಂಗ್ಲಿಷ್ ಲ್ಯಾಂಗ್ವೇಜ್, ಓಕೆ ELT ಅಂತ ಹೇಳ್ತೀವಿ. ಇಂಗ್ಲಿಷ್ ಲ್ಯಾಂಗ್ವೇಜ್ ನ ಪಾಠ ಮಾಡಬೇಕಾದ್ರೆ ಕೆಲವೊಂದು ಮೆಥಡ್ಸ್ ಮತ್ತೆ ಅಪ್ರೋಚಸ್ ಬರ್ತವೆ. ಎಕ್ಸಾಂಪಲ್ ಹೇಳೋದಾದ್ರೆ ಡೈರೆಕ್ಟ್ ಮೆಥಡ್, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂತ ಬರುತ್ತೆ, ಸ್ಟ್ರಕ್ಚರಲ್ ಮೆಥಡ್ ಅಂತ ಬರುತ್ತೆ, ಫಿಸಿಕಲ್ ರೆಸ್ಪಾನ್ಸ್ ಮೆಥಡ್, CLT ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್. ಈ ರೀತಿ ಬೇರೆ ಬೇರೆ ಮೆಥಡ್ಸ್ ಗಳು ಬರ್ತವೆ. ಖಂಡಿತ ಅದ್ರ ಬಗ್ಗೆ ಪ್ರಶ್ನೆಗಳು ಬರುತ್ತೆ. ಸೊ ಮೆಥಡ್ಸ್ ಅಂಡ್ ಅಪ್ರೋಚಸ್ ಆಫ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲಿ ಮೊದಲನೇ ಟಾಪಿಕ್ ಯಾವುದು ಅಂತಂದ್ರೆ ಅ ಬ್ರೀಫ್ ಹಿಸ್ಟ್ರಿ ಆಫ್ ಲ್ಯಾಂಗ್ವೇಜ್. ಓಕೆ, ಲ್ಯಾಂಗ್ವೇಜ್ ನ ಒಂದು ಇತಿಹಾಸವನ್ನ ಕೇಳ್ತಾರೆ. ಲ್ಯಾಂಗ್ವೇಜ್ ಎಲ್ಲಿಂದ ಬಂತು, ಆ ರೀತಿ ಲ್ಯಾಂಗ್ವೇಜ್ ನ ಬೇರೆ ಬೇರೆ ಥಿಯರಿಗಳು ಯಾವ್ಯಾವ ಇದಾವೆ. ಟೀಚಿಂಗ್ ಅಂಡ್ ರೀಡಿಂಗ್ ರೈಟಿಂಗ್. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಮೆಥಡ್ಸ್ ಗಳು. ಓಕೆ, ನಾನು ಈಗ ಜಸ್ಟ್ ಹೇಳಿದ್ನಲ್ಲ ಅದೇ. ಹಾಗೇನೆ ಲ್ಯಾಂಗ್ವೇಜ್ ಫಂಕ್ಷನ್ಸ್, ಲಿಸ್ನಿಂಗ್ ಅಂಡ್ ಸ್ಪೀಕಿಂಗ್ ಸ್ಕಿಲ್ಸ್, ಹಾಗೇನೆ ಕಮ್ಯುನಿಕೇಟಿವ್ ಗ್ರಾಮರ್, ಹಾಗೆ ಲ್ಯಾಂಗ್ವೇಜ್ ಲರ್ನಿಂಗ್ ರಿಸೋರ್ಸಸ್, TLM ಅಂತ ನಾವು B.Ed ಅಥವಾ D.Ed ಅಲ್ಲಿ ಓದಿರ್ತೀರಾ. ಸೊ ಅದ್ರ ಮೇಲೆ ಪ್ರಶ್ನೆಗಳು ಬರುತ್ತೆ. ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಲ್ಯಾಂಗ್ವೇಜ್ ಅಕ್ವಿಸಿಷನ್. ಓಕೆ, ಲ್ಯಾಂಗ್ವೇಜ್ ನ ಎಷ್ಟು ನೀವು ಅಕ್ವೈರ್ ಮಾಡ್ಕೊಂಡಿದ್ದೀರಾ, ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ಪ್ರಶ್ನೆಗಳು ಬರುತ್ತೆ. ಡೆವಲಪಿಂಗ್ ಲ್ಯಾಂಗ್ವೇಜ್ ಸ್ಕಿಲ್ಸ್, ರಿಸೋರ್ಸಸ್ ಫಾರ್ ಟೀಚಿಂಗ್ ಲರ್ನಿಂಗ್, ಹಾಗೇನೆ ಇಂಗ್ಲಿಷ್ ಅಸೆಸಿಂಗ್ ಲ್ಯಾಂಗ್ವೇಜ್ ಲರ್ನಿಂಗ್ ಅಥವಾ ರೆಮಿಡಿಯಲ್ ಟೀಚಿಂಗ್, ಪರಿಹಾರ ಬೋಧನೆಯ ಮೇಲೆ ಪ್ರಶ್ನೆಗಳು ಬರುತ್ತೆ. ಹಾಗೇನೆ ಫೆಸಿಲಿಟೇಟಿಂಗ್ ಲರ್ನಿಂಗ್ ಇಂಗ್ಲಿಷ್, ಅದರಲ್ಲಿ ಅಪ್ರೋಚಸ್ ಗಳು, ಮೆಥಡ್ಸ್ ಗಳು, ಬೇರೆ ಬೇರೆ ಟೆಕ್ನಿಕ್ಸ್ ಟು ಟೀಚ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಫಾರ್ ದ ಸ್ಟೂಡೆಂಟ್ಸ್. So these are the main key areas in the fifth focused area, that is methods and approaches of English language teaching. So I have already told you there will be the 5 focus areas which decides your 150 marks. ಹಾಗಾದ್ರೆ ಪ್ರಶ್ನೆಗಳು ಎಷ್ಟು ಬರಬಹುದು, ಓಕೆ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡಿ. ಅಫಿಷಿಯಲ್, what I am explaining now, it is a prescribed and official syllabus by the government of Karnataka. ಸೊ ಇದನ್ನೇ ಓದ್ಕೊಂಡ್ರೆ ಸಾಕು, ಅಥವಾ ಇಷ್ಟೊತ್ತು ನಾವೇನು ಸಿಲೆಬಸ್ ಡಿಸ್ಕಸ್ ಮಾಡಿದೀವಿ. ಸೊ ಆ ವಿಚಾರಗಳು ನಿಮಗೆ ಎಲ್ಲೆಲ್ಲಿ ಸಿಗುತ್ತೆ, ಆ ಇನ್ಫಾರ್ಮೇಶನ್ಗಳು, ಫ್ರಮ್ ವೇರ್ ಯು ಕ್ಯಾನ್ grab all the information above mentioned. So they have listed here some books. Okay, serial number 1 ಇಂದ 12 ವರೆಗೂ ಇದೆ. ಸೊ ಓಕೆ, ಸ್ವಲ್ಪ ಇಲ್ಲಿ ನಾನು ಪಾಸ್ ಮಾಡ್ತೀನಿ, ಅದನ್ನ ನೀವು ಸ್ಕ್ರೀನ್ ಶಾಟ್ ತೆಗೆದು ಆ ಎಲ್ಲ ಬುಕ್ಸ್ ಕಲೆಕ್ಟ್ ಮಾಡ್ಕೊಂಡು ಓದ್ಕೋಬಹುದು. ಓಕೆ ಸ್ಟೂಡೆಂಟ್ಸ್, ಓಕೆ okay my dear students, at the last we are running crash course for English language teacher post
2022 ಗ್ರಾಜುಯೇಟ್ ಪ್ರೈಮರಿ ಟೀಚರ್ಸ್ ಇಂಗ್ಲಿಷ್ ಭಾಷೆ ಶಿಕ್ಷಕರ ಏನ್ ಪೋಸ್ಟ್ ಇದೆ, ಸೊ ಅದಕ್ಕೆ ಒಂದು ಕ್ರಾಶ್ ಕೋರ್ಸ್ ಲಭ್ಯವಿದೆ. ಸೊ ಇದರಲ್ಲಿ ನಿಮಗೆ 50 ಕ್ಲಾಸಸ್ ಇರುತ್ತೆ. ಅದರಲ್ಲಿ ಕಂಪ್ಲೀಟ್ ಸಿಲೆಬಸ್ ನಾವು ನಿಮಗೆ ಕವರ್ ಮಾಡಿ ಕೊಡ್ತೇವೆ. ಹಾಗೇನೆ ದೆರ್ ವಿಲ್ ಬಿ ದ ಸೀರೀಸ್ ಟೆಸ್ಟ್. ಓಕೆ, ಟೆಸ್ಟ್ ಸೀರೀಸ್ ಇರುತ್ತೆ. 25ಕ್ಕೂ ಹೆಚ್ಚು ಟೆಸ್ಟ್ ಸೀರೀಸ್ ಗಳು ಇರುತ್ತೆ, ಎಫೆಕ್ಟಿವ್ ಟೆಸ್ಟ್ ಸೀರೀಸ್ ಗಳು ಇರುತ್ತೆ. ಸೊ ದಿಸ್ ಈಸ್ ದ ಕ್ರಾಶ್ ಕೋರ್ಸ್ ಫಾರ್ ದ ಸ್ಟೂಡೆಂಟ್ ಹೂ ಬಿಲೀವ್ ಇನ್ ದ ಸ್ಮಾರ್ಟ್ ವರ್ಕ್ ರಾದರ್ ದನ್ ದ ಹಾರ್ಡ್ ವರ್ಕ್, ಬಿಕಾಸ್ ಹಾರ್ಡ್ಲಿ ವಿ ಹ್ಯಾವ್ ಜಸ್ಟ್ 1.5 months. ಸೊ 1.5 month ಅಲ್ಲಿ ಇಡೀ ಸಿಲೆಬಸ್ ನ ಓದ್ಕೊಂಡು ಪರ್ಫೆಕ್ಟ್ ಆಗೋದು ಸ್ವಲ್ಪ ಕಷ್ಟ. ಸೊ ಹಾಗಾಗಿ ಕ್ರಾಶ್ ಕೋರ್ಸ್ ಲಭ್ಯವಿದೆ. ಆಸಕ್ತ ಅಭ್ಯರ್ಥಿಗಳು ಇಲ್ಲಿ ಮೊಬೈಲ್ ನಂಬರ್ ಕೊಟ್ಟಿದ್ದೇವೆ, ಅದಕ್ಕೆ ನೀವು ಕಾಲ್ ಮಾಡಬಹುದು ಆರ್ ವಾಟ್ಸ್ಆಪ್ ಮಾಡಬಹುದು. ಹಾಗೇನೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಗೂಗಲ್ ಫಾರ್ಮ್ ಇದೆ. ಸೊ ಅದನ್ನ ಫಿಲ್ ಮಾಡೋದ್ರ ಮೂಲಕನು ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.